ಸೊ ಈಗ ಶೋಭಾ ಮತ್ತೆ ರಜತ್ ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ ಪ್ರಕಾರ ಅವರ ಅಭಿಪ್ರಾಯ ಏನಿರ್ಬೋದು? ಅವ್ರು ಇನ್ನು ಎಷ್ಟು ವೀಕ್ ಇರ್ತಾರೆ ಅನ್ನೋ ಒಂದು ಐಡಿಯಾ ಇದೆ? ರಜತ್ ಬಗ್ಗೆ ನಂಗೇನು ಅಷ್ಟಾಗಿ ಏನು ಜಡ್ಜ್ ಮಾಡಕ್ ಆಗ್ಲಿಲ್ಲ. ಶೋಭಾ ಇಸ್ ಸ್ಟ್ರಾಂಗ್ ಅನ್ಸ್ತು. ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅವರಿಗೆ. ಟೀಮ್ ನ ಲೀಡ್ ಮಾಡ್ತಾ ಇದಾರೆ. ನೋಡ್ಬೇಕು ಅದು ಯಾವ ತರ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅನ್ನೋದು. ಆಕ್ಚುಲಿ ಮುಂಚೆನೆ ಶೋಭಾ ಅವ್ರ ಏನಾದ್ರು ನಿಮ್ಗೆ ಗೊತ್ತಿತ್ತಾ? ಇಲ್ಲ, ಗೊತ್ತಿರ್ಲಿಲ್ಲ. ಈಗ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ನೀವು ಅವ್ರಿಗೆ ಗೊತ್ತಾಗಿದ್ದು. ಎಸ್, ಫೈನಲ್ ಆಗಿ ಬಿಗ್ ಬಾಸ್ ಮನೆ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀರಾ. ಸರ್, ನಾನು ಒಂದೊಂದು ಹೆಸರು ತಗೊಳ್ತೀನಿ, ಅವ್ರಿಗೆ ಒಂದೊಂದು ವರ್ಡ್ ಕೊಡ್ತಾ ಹೋಗ್ಬೇಕು. ಓಕೆನಾ? ಧರ್ಮ, ಮಿಸ್ಟರ್ ಪರ್ಫೆಕ್ಟ್. ಓಕೆ. ಮಂಜು, ಗೇಮ್ ಅಂತ ಬಂದಾಗ ಸಕ್ಕ ಸ್ಟ್ರಾಟಜಿ, ಗೇಮ್ ಚೇಂಜ್. ಓಕೆ. ಗೌತಮಿ, ಪಾಸಿಟಿವ್ ಗರ್ಲ್. ಓಕೆ, ಅವ್ರದ್ದು ವಾಪಸ್ ಅವರಿಗೆ. ಮೋಕ್ಷಿತಾ, ತರ್ಲೆ ಹುಡುಗಿ. ತರ್ಲೆ ಹುಡುಗಿ. ಏನು ತರ್ಲೆನೆ ಮಾಡಿಲ್ಲ. ತರ್ಲೆ ಮಾಡ್ತಾಳೆ. ಇಲ್ಲಿ ನಾನ್ ಬಿಗ್ ಬಾಸ್ ಮನೇಲಿ ಅವ್ರನ್ನ ಇವಾಗ್ಲೂ ಯಾವಾಗ್ಲೂ ನೋಡ್ಬೇಕಾದ್ರೆ ಎಲ್ಲಾದ್ರೂ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಯಾವ ಟಾಸ್ಕ್ ಬರ್ಬೋದು ಅಂತ ಮಾತಾಡ್ತಾರೆ. ಇಷ್ಟೇ ಬಿಡ್ರೆ ಅವ್ರದ್ದು ಇನ್ನೇನು ತರ್ಲೆನೆ ಕಾಣಿಸ್ತಾ ಇಲ್ಲ. ಡೀಸೆಂಟ್ ಅಂಡ್ ಸೆನ್ಸಿಟಿವ್. ಓಕೆ, ಫೈನ್. ಅದಕ್ಕೆ ಆಪೋಸಿಟ್ ಇದ್ದಾರೆ, 2 ಕ್ಯಾರೆಕ್ಟರ್ ಇದೆ ಅವ್ರಿಗೆ. ನಾನ್ ತರ್ಲೆ ನೋಡಿದೀನಿ, ನೀವು ನೋಡದೇ ಇರೋ ಕಾರಣ ಡೀಸೆಂಟ್. ಓಕೆ. ತ್ರಿವಿಕ್ರಮ್, ಸ್ಟ್ರಾಂಗೆಸ್ಟ್ ಪರ್ಸನಾಲಿಟಿ ಇನ್ ದ ಹೌಸ್. ಭವ್ಯ, ಮೆಚೂರ್ಡ್. ಮೀನ್ವೈಲ್ ಶಿ ಇಸ್ ಅ ಕಿಡ್ ಇನ್ ಹಾರ್ಟ್. ಓಕೆ. ಚೈತ್ರ, ಮಾತು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ. ಯಾರು? ಧನ್ರಾಜ್, ಈಸ್ ಎಮೋಷನಲ್ ಮೀನ್ವೈಲ್ ಟ್ಯಾಲೆಂಟೆಡ್. ಹನುಮಂತ್, ಆಟನ ನಿಯತ್ತಾಗಿ ಆಡ್ತಾ ಇರೋ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಮನೇಲಿ, ಅದು ಹನುಮಂತು. ಓಕೆ. ಇನ್ಯಾರು ಮಿಸ್ ಆದ್ರು ಬಿಗ್ ಬಾಸ್ ಮನೇಲಿ? ಮಾನಸ, ಹಳ್ಳಿ ಸೊಗಡಿನ ಬೆಡಗಿ, ಮುದ್ದು ಮುದ್ದು ಹುಡುಗಿ ಅಂತ ಹೇಳ್ಬೋದು. ಹಂಸಾನೇ ಅವರಾ? ಓಕೆ. ಜಗದೀಶ್, ಕಂಟೆಂಟ್ ಕಿಂಗ್ ಜಗದೀಶ್. ಓಕೆ. ಈಗ ಶೋಭಾ ಶೆಟ್ಟಿ ಅವ್ರು ನೋಡಿದ್ರೆ ಏನು ಅಂತ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಎಲ್ಲಾ ಹುಡುಗಿರ್ಗೆ ಕಂಪೇರ್ ಮಾಡಿದಾಗ ಶಿ ಇಸ್ ವೆರಿ ಸ್ಟ್ರಾಂಗೆಸ್ಟ್ ಲೇಡಿ ಅನ್ಸುತ್ತೆ. ರಜತ್ ಅವ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನನಗೆ. ಓಕೆ. ಸೊ ನೀವೇನಾದ್ರೂ ಯೋಚನೆ ಮಾಡಿದ್ರ ಅವ್ರಿದ್ದಾಗ ನಾನು ಹೋಗಿದ್ರೆ ಹೇಗಿರ್ತಾ ಇತ್ತು ಅಂತ? ಇದ್ದಿದ್ರೆ ಯೋಚನೆ ಮಾಡ್ತಾ ಇದ್ದೆ. ಇದ್ದಿದ್ರೆ ನಾನು ಹೆಂಗೆ ಅದನ್ನೇ ಹೇಳಿದ್ನಲ್ಲ, ಇದ್ದಿದ್ರೆ ನಾನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೆ ಸಿಚುಯೇಷನ್ಸ್ನ ಅಂತ ಅನ್ನೋದು. ಅನ್ಫಾರ್ಚುನೇಟ್ಲಿ ನನ್ನನ್ನ ಅವ್ರನ್ನ ಒಳಗೆ ಕಳಿಸ್ಬೇಕು ಅಂತ ನನ್ನ ಕಳ್ಸಿದ್ದಾರೆ. ನಾನು ಏನ್ ಮಾಡಕ್ಕಾಗತ್ತೆ? ಹಾಗಾದ್ರೆ ನೀವ್ ಅನ್ಕೊಂತಾ ಇದ್ದೀರಾ ಶೋಭನ್ಗಿಂತ ನಾನು ಸ್ಟ್ರಾಂಗ್ ಇದ್ದೆ, ಅವರಿಗೂ ಟಕ್ಕರ್ ಕೊಡ್ತಾ ಇದ್ದೆ ಅಂತ? ಯಾರಿಗ್ಯಾರಿಗೂ ನಾನು ಕಂಪೇರ್ ಮಾಡ್ಕೊಳ್ಳಲ್ಲ. ಐ ಆಮ್ ಸ್ಟ್ರಾಂಗ್ ಫಾರ್ ಮೈ ಪರ್ಸನ್. ನನ್ನ ಪ್ರಕಾರ ಯಾರಿಗೂ ನಾನು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಅವ್ರು ಸ್ಟ್ರಾಂಗಾ, ನಾನು ವೀಕಾ ಅಂತ ಚಾನ್ಸೇ ಇಲ್ಲ. ನಾನು ನನ್ನ ರೀತಿನಲ್ಲಿ ಸ್ಟ್ರಾಂಗು. ನನಗೆ ನಂದೇ ಆದ ಕ್ಲಾರಿಟಿ ಇದೆ. ನನ್ನ ಆಟ ನಾನು ನಂದೇ ಆದ ರೀತಿನಲ್ಲಿ ಆಡ್ತೀನಿ. ಅವ್ರು ಆಡ್ತಾ ಇದ್ದಾರೆ ಅಂದ್ರೆ ಅದು ಅವ್ರ ದಾರಿ, ಇದು ನನ್ನ ಆಟ ಅಂದಾಗ ಇದು ನನ್ನ ದಾರಿ ಆಗಿರುತ್ತೆ. ಈಗ ವೀಕ್ಲಿ ಸುದೀಪ್ ಸರ್ ಸ್ಟೇಜಿಗೆ ಬರ್ತಾ ಇದ್ರು. ಅವ್ರು ಬರ್ಬೇಕಾದ್ರೆ ನಿಮ್ಗೊಂದು ಇಂಟ್ ಕೊಡ್ತಾ ಇದ್ರು. ಸೊ ನಿಮ್ಗೆಲ್ಲ ಗೊತ್ತಾಗ್ತಾ ಇತ್ತಾ ನೀವ್ ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು, ಅಂದ್ರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು? ಸ್ವಲ್ಪ ಇಂಟ್ ಕೊಡ್ತಾ ಇದ್ರು. ನಿಮ್ಗೆಲ್ಲಾದ್ರೂ ಗೊತ್ತಾಗ್ತಾ ಇತ್ತಾ? ಗೊತ್ತಾಗ್ತಾ ಇತ್ತು ಕೆಲವೊಮ್ಮೆ. ಈಗ ಎಕ್ಸಾಂಪಲ್ ಹನುಮಂತ್ ಅವ್ರು ಹೇಳ್ತಾರೆ ಧರ್ಮನ್ ವಿಷಯಕ್ಕೆ, ಅಣ್ಣ ಯಾವಾಗ್ಲೂ ಅನುಷಕ್ಕನ್ ಜೊತೆನೆ ಇರ್ತಾರೆ. ನಾನು ಇಲ್ಲ ಸರ್, ನಾನು ಎಲ್ಲಾರ ಜೊತೆನೂ ಇರ್ತೀನಿ ಅಂತಂದಾಗ ಸರ್ ಇಮಿಡಿಯೇಟ್ ಆಗಿ ಹೇಳ್ತಾರೆ, ಇಲ್ಲ ಅನುಷಾ, ಯು ಶುಡ್ ಚೇಂಜ್. ಸ್ವಲ್ಪ ಚೇಂಜಸ್ ಬೇಕು ಅಂತಂದಾಗ ನಾನು ಅವ್ರ ಪಾಡಿಗೆ ಇರ್ತಾರೆ, ನಾನು ನನ್ನ ಪಾಡಿಗೆ ಇರ್ತಾ ಇದ್ದೆ. ಅಲ್ಲೊಂಚೂರು ಅರ್ಥ ಆಯ್ತು, ಓಕೆ ಇದೇನೋ ಬೇರೆ ತರ ಆಗ್ತಿದ್ಯೇನೋ, ಐ ಡೋಂಟ್ ನೋ ಅಂತ ಅನ್ನೋದೊಂದಿತ್ತು ತಲೆನಲ್ಲಿ. ಆ ಥರ ಕೆಲವೊಂದು ಅರ್ಥ ಆಗ್ತಾ ಇತ್ತು. ಆಮೇಲೆ ಕೆಲವೊಂದು ಇನ್ನೊಂದು ಕ್ಲಾರಿಟಿ ಕೊಡ್ತಾರೆ. ಕ್ರಿಯೇಟಿವ್ ಆಗಿ ನೀವೇನು ಜಗಳ ಆಡಿ ಅಂತೆಲ್ಲ ಅವರೆಲ್ಲ ಹೇಳಲಿಲ್ಲ. ನಿಮ್ಮ ಒಂದು ಕ್ರಿಯೇಟಿವಿಟಿ ಏನಿದೆ ಮನೆಯಲ್ಲಿ, ಏನು ಕಾಂಟ್ರಿಬ್ಯೂಷನ್ ಇದೆ ಅಂತಂದ್ರೆ ಕ್ರಿಯೇಟಿವ್ ಆಗಿರಬೇಕು ಅಂತ ಅನ್ಕೊಂಡು ನಾನು ಈಗ ಡ್ಯಾನ್ಸ್ ಮಾಡೋದಿರ್ಬೋದು, ಹಾಡು ಹೇಳೋದಿರ್ಬೋದು, ಎಲ್ಲರ ಜೊತೆ ಎಂಟರ್ಟೈನಿಂಗ್ ಆಗಿ ಇರೋಕ್ಕೆ ಏನು ಟ್ರೈ ಮಾಡಬೇಕಿತ್ತು ಅದೆಲ್ಲ ಮಾಡ್ತಾ ಇದ್ದೆ. ಏನು ಅನ್ಸುತ್ತೆ ಎಲ್ಲ ಮಾಡಿದ್ದೀನಿ. ನನ್ನ ಪ್ರಕಾರ ನಾನು 100% ಕೊಟ್ಟಿದ್ದೀನಿ. ಆ್ಯಂಡ್ ಡೈರೆಕ್ಟ್ ನಾಮಿನೇಷನ್ ಆದಾಗಲೂ ಕೂಡ ಆ ವೀಕಲ್ಲಿ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರೋ ನಾನು ಸೇಫ್ ಆಗ್ಬೋದಲ್ಲ. ಆ ವೀಕಲ್ಲಿ ನಾನು ಎಷ್ಟು ಎಫರ್ಟ್ ಹಾಕಬೇಕು. ಈಗ ಸುರೇಶ್ ನನ್ನ ಜೊತೆ ಇದ್ದಿದ್ದು ಬಂದಂಥ 4-5 ಟಾಸ್ಕ್ಗಳಲ್ಲೂ ನನ್ನ ಎಫರ್ಟ್ ಏನಿರಬೇಕು ಅದನ್ನು 100% ಕೊಟ್ಟೆ ಆಡಿದ್ದೀನಿ. ಎಂಟರ್ಟೈನ್ಮೆಂಟಿಂಗ್ ಫ್ಯಾಕ್ಟರ್ ಅಂತ ಬಂದಾಗ್ಲೂ ಡ್ಯಾನ್ಸ್, ಸುರೇಶ್ ನನಗೆ ಡ್ಯಾನ್ಸ್ ಕಲಿಸುವಂಥದ್ದು ಆ ಥರ ವಾವನ ಥರ ಮಾಡಿದ್ವಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಇದ್ದಿದ್ದು ಒಂದು ಅರ್ಧ ಗಂಟೆಲಿ ಏನು ಬೆಸ್ಟ್ ಮಾಡಬೇಕು ಅರ್ಧ ಗಂಟೆಲಿ ಕಲಿತು ರೆಡಿಯಾಗಿ ಅಷ್ಟು ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು ಆ ಪ್ರೋಗ್ರಾಮ್ ಆಕ್ಚುಲಿ ಎಲ್ಲರದ್ದು.